ಸಂಪರ್ಕದಲ್ಲಿ ಸರ್ಕಾರಿ ಬಸ್ನಲ್ಲಿ ಓಡಾಡೋರಿಗೂ ಕಾದಿದೆಯಾ ಶಾಕ್. ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. 15% ಟಿಕೆಟ್ ದರ ಹೆಚ್ಚಳಕ್ಕೆ ಸಂಪುಟ ಅಸ್ತು ಅಂತ ಹೇಳಿದೆ. ಈಗಾಗಲೇ ಶಕ್ತಿ ಯೋಜನೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಪರಿಷ್ಕರಣೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಆದ್ರೆ ಮಹಿಳೆಯರಿಗೆ ಫ್ರೀ ಬಸ್ ಅನ್ನ ಕೊಟ್ಟು, ಆದ್ರೆ ಇದೀಗ ಸರ್ಕಾರ ಬಸ್ ಅಲ್ಲಿ ಓಡಾಡೋರಿಗೆ ಶಾಕ್ ಅನ್ನ ಕೊಡ್ತಾ ಇದೆ. ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದ್ದು 15% ಟಿಕೆಟ್ ದರ ಹೆಚ್ಚಳಕ್ಕೆ ಸಂಪುಟ ಅಸ್ತು ಅಂತ ಹೇಳಿದೆ. ಬೆಲೆಯ ಹೆಚ್ಚಳಕ್ಕೆ ಈಗಾಗಲೇ ಸಂಪುಟ ಅಸ್ತು ಅಂತ ಹೇಳಿದ್ದು ಅಧಿಕೃತ ಆದೇಶ ಮಾತ್ರ ಬಾಕಿ ಇದೆ. ಈ ಹಿಂದೆ ಕೂಡ ಈ ವಿಚಾರ ಬಂದಂತಹ ಸಂದರ್ಭದಲ್ಲಿ ಪರಿಷ್ಕರಣೆಯ ವಿಚಾರ ಆಗಿರ್ಬೋದು ಅಥವಾ ಈಗಾಗಲೇ ನೋಡೋಣ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಹೇಳ್ತಾ ಇದ್ರು ಸಚಿವರಾಗಿದ್ದೇ ಆಗಿ ಅಧಿಕಾರಿಗಳಾದಿಯಾಗಿ. ಆದ್ರೆ ಇದೀಗ ಫೈನಲ್ ಆಗಿ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಇದೇ ವಾರದಲ್ಲಿ ಬಸ್ ದರ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಜನರಿಗೆ ಇನ್ನೆಷ್ಟು ಬೆಲೆ ಏರಿಕೆಯ ಬರೆ ಕಾದಿದೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಒಂದ್ ಕಡೆ ನೀರಿನ ವಿಚಾರ, ಸೆಸ್ನ ವಿಚಾರ, ಕಸಕ್ಕೆ ಸಾಕುವಂತಹ ವಿಚಾರ ಆಗಿರ್ಬೋದು. ಇದೀಗ ಈಗಾಗಲೇ ನಾವು ಹೇಳ್ತಾ ಇದ್ವಿ, ಸರ್ಕಾರ ಯಾವ ರೀತಿಯಾಗಿ ಅರಿವಿನಿಂದ ಸಾಲ ಪಡ್ಕೊಳ್ಳುವಂತಹ ಚಿಂತನೆಯನ್ನ ಮಾಡಿದೆ, ಯಾವ ರೀತಿಯಂತಹ ಒಂದರಷ್ಟು ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದು. ಆದ್ರೆ ಇದೀಗ ಈ ಒಂದು ಗ್ಯಾರಂಟಿಗಳ ಕಾರಣದಿಂದಾಗಿ, ಅದರಲ್ಲೂ ಹೊಸ ವರ್ಷದಲ್ಲಿ ಸಂಕ್ರಾಂತಿ ಆಗೋದಕ್ಕಿಂತ ಮುಂಚೆನೆ ನ್ಯೂ ಇಯರ್ನ ಸಂದರ್ಭದಲ್ಲೇ ಈಗ ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ ಸರ್ಕಾರ. ಈಗ ಬಸ್ ಟಿಕೆಟ್ ದರ ಹೆಚ್ಚಳವನ್ನ ಮಾಡೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅದಕ್ಕೆ ಒಪ್ಪಿಗೆಯನ್ನ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಸರ್ಕಾರಿ ಬಸ್ನಲ್ಲಿ ಓಡಾಡುವಂತಹ ಜನರಿಗೆ, ಅದರಲ್ಲೂ ಮಹಿಳೆಯರಿಗೆ ಏನಿಲ್ಲ, ಯಾಕಂದ್ರೆ ಮಹಿಳೆಯರು ಈಗ ಕೆಲವು ಬಸ್ಗಳಲ್ಲಿ ಓಡಾಡ್ತಾರಲ್ಲ, ಫ್ರೀ ಬಸ್ ಓಡಾಡ್ತಾ ಇದ್ರಲ್ಲ, ಅವರಿಗೆ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ದರ ಹೆಚ್ಚಳ ಆದ್ರೂ ಕೂಡ ಏನು ಚಿಂತೆ ಇಲ್ಲ ಕೆಂಪು ಬಸ್ಗಳಲ್ಲಿ ಓಡಾಡುವಂತವರಿಗೆ. ಆದ್ರೆ ಇನ್ನು ಉಳಿದಂತೆ ಬೇರೆ ಬೇರೆ ಕಡೆ ಹೋಗುವಂತಹ ಬಸ್ಗಳಲ್ಲಿ ಯಾರು ಹೋಗ್ತಾರೆ ಅಥವಾ ಪ್ರಯಾಣ ಮಾಡ್ತಾರೆ ಅಂತವರು ಈಗ ಬೆಲೆ ಹೆಚ್ಚಳ ಆಗುವಂತಹ ಸಂದರ್ಭದಲ್ಲಿ ಹೆಚ್ಚಿನ ದರವನ್ನ ಕೊಟ್ಟು ಹೋಗ್ಬೇಕಾದಂತಹ ಅನಿವಾರ್ಯತೆಯನ್ನ ಸರ್ಕಾರ ಸೃಷ್ಟಿಸಿದೆ. ಬೆಲೆ ಹೆಚ್ಚಳಕ್ಕೆ ಸಂಪುಟ ಅಸ್ತು ಅಂತ ಹೇಳಿದೆ. ಈಗ ನಿರ್ಣಯ ಆಗಿದೆ, ಆದ್ರೆ ಅಧಿಕೃತ ಆದೇಶ ಮಾತ್ರ ಬಾಕಿ ಇರೋದು. ಸರ್ಕಾರಿ ಬಸ್ನಲ್ಲಿ ಓಡಾಡೋರಿಗೆ ಈ ಮೂಲಕ ಸರ್ಕಾರ ಶಾಕ್ ಅನ್ನ ಕೊಟ್ಟಿದ್ಯಾ. ಇದೇ ವಾರದಲ್ಲಿ ಬಸ್ ದರ ಹೆಚ್ಚಳ ಆಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ಜನರಿಗೆ ಇನ್ನೆಷ್ಟು ಬೆಲೆ ಏರಿಕೆಯ ಬರೆ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒಂದ್ ಕಡೆ ನೀರಿನ ದರ ಏರಿಕೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ ಬೆಂಗಳೂರಿನ ವಿಚಾರ ಸಂಬಂಧಪಟ್ಟಾಗೆ ನಾವು ನೋಡೋದಾದ್ರೆ, ಇನ್ನೊಂದು ಕಡೆ ಈಗಾಗಲೇ ಬಸ್ಗಳ ದರವನ್ನ ಏರಿಕೆ ಮಾಡ್ತೀವಿ ಅನ್ನುವಂತಹ ನಿರ್ಧಾರವನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಈಗ ಒಂದಷ್ಟು ಬೆಲೆ ಏರಿಕೆಯಿಂದ ಸಾಕಷ್ಟು ಬೆಲೆಯನ್ನ ನಾವು ಗಮನಿಸಿದ್ರೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗಗನಕ್ಕೇರಿದೆ. ಅದರಲ್ಲೂ ಕೂಡ ದರ ಏರಿಕೆಯ ಬರೆ ಗ್ರಾಹಕರನ್ನ ಕಂಗಾಲಾಗಿಸ್ತಾ ಇದೆ. ಜನರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವ ಸಂದರ್ಭದಲ್ಲಿ ಈಗ ಸರ್ಕಾರ ಮತ್ತೊಂದು ಬರೆಯನ್ನ ಎಳೆದಿರೋದು. ಅದು ಯಾರು ಸರ್ಕಾರಿ ಬಸ್ಗಳಲ್ಲಿ ಓಡಾಡ್ತಾರೆ ಅವರು ಇನ್ನು ಮುಂದೆ 15% ಹೆಚ್ಚಳ ದರವನ್ನ ಕೊಟ್ಟು ಪ್ರಯಾಣವನ್ನ ಮಾಡಬೇಕು. ಯಾವತ್ತಿನಿಂದ ಅಂತ ಹೇಳಿದ್ರೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸಚಿವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದೇ ವಾರದಲ್ಲೇ ಬಸ್ ದರ ಹೆಚ್ಚಳ ಆಗುವ ಸಾಧ್ಯತೆ ಕೂಡ ಇದೆ. ಈ ಮೂಲಕ ಜನರಿಗೆ ಬಸ್ ದರವನ್ನ ಏರಿಕೆ ಮಾಡುವುದರ ಮೂಲಕ ಮತ್ತೊಂದು ಬರೆಯನ್ನ ಸರ್ಕಾರ ಈಗ ಕೊಡ್ತಾ ಇದೆ. 15% ಟಿಕೆಟ್ ದರ ಹೆಚ್ಚಳಕ್ಕೆ ಸಂಪುಟ ಅಸ್ತು ಅಂತ ಹೇಳಿದೆ. ನಿಜವಾಗ್ಲೂ ನಾವು ಗಮನಿಸ್ತಾ ಇದ್ದೀವಿ, ಒಂದೊಂದೇ ದರ ಏರಿಕೆಗಳಾಗ್ತಾ ಇದೆ. ಈಗಾಗಲೇ ಇದೇ ವಾರದಲ್ಲಿ 5 ರೂಪಾಯಿ ಏರಿಕೆ ಮಾಡ್ತೀವಿ ಹಾಲಿನ ದರದಲ್ಲೂ ಮೊಸರಿನ ದರದಲ್ಲೂ ಅಂತ ಈಗಾಗಲೇ ಅಧ್ಯಕ್ಷರು ಕೂಡ ಕೆಎಂಎಫ್ ಅಧ್ಯಕ್ಷರು ಹೇಳಿದ್ದನ್ನ ನಾವು ಗಮನಿಸಿದ್ವಿ. ರೈತರಿಗೆ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿದ್ದ. ಹಾಗಾದ್ರೆ ಯಾವ್ಯಾವ ವಸ್ತುಗಳ ಬೆಲೆಯನ್ನ ಇವರು ಏರಿಕೆ ಮಾಡ್ತಾರೆ, ಯಾವ್ಯಾವ ವಿಚಾರದಲ್ಲಿ ದರ ಏರಿಕೆ ಮಾಡ್ತಾರೆ ಅನ್ನೋದು ಈಗ ಹೊಸ ವರ್ಷದಲ್ಲೇ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಈಗ ಹೊಸ ವರ್ಷ ನಿನ್ನೆಯಷ್ಟೇ 2025ಕ್ಕೆ ಕಾಲಿಟ್ಟಿದ್ದೇವೆ. ಇಂತಹ ಸಂದರ್ಭದಲ್ಲಿ ಈಗಲೇ ಸರ್ಕಾರ ಒಂದಲ್ಲ ಒಂದು ಬರೆಯನ್ನ ಗ್ರಾಹಕರಿಗೆ ಇಡ್ತಾ ಇದೆ, ಜನರ ಮೇಲೆ ಹೇರ್ತಾ ಇದೆ. ಹಾಗಾದ್ರೆ ಇನ್ನೆಷ್ಟು ಭಾರ ಹೊರಬೇಕು ಅನ್ನುವಂತಹ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ. ಕಾರಣ 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ ಅನ್ನುವಂತಹ ಉತ್ತರವನ್ನ ಈಗಾಗಲೇ ಸರ್ಕಾರ ಹೇಳುವಂತಹ ಸಾಧ್ಯತೆ ಕೂಡ ಇದೆ. ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾನೆ ಈ ಗ್ಯಾರಂಟಿಗಳ ಮೂಲಕ ಒಂದ್ ಕಡೆ ಅನುದಾನ ಇಲ್ಲ ಶಾಸಕರುಗಳಿಗೆ, ಆಯಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಹಾಗಾದ್ರೆ ಯಾವ ರೀತಿಯಾಗಿ ಸಮತೋಲನ ಮಾಡೋದು, ಯಾವ ರೀತಿಯಾಗಿ ಈಗಾಗಲೇ ಗ್ಯಾರಂಟಿಗಳ ವಿಚಾರದಲ್ಲಿ ಆಗಿರ್ಬೋದು, ಅಭಿವೃದ್ಧಿಯ ವಿಚಾರದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ನಾವು ಗಮನಿಸಿದ್ರೆ ಈಗ ಒಂದಲ್ಲ ಒಂದು ದರ ಏರಿಕೆ ಜಾಸ್ತಿ ಆಗ್ತಾ ಇದೆ. ಸೊ ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ವಿ,
ಒಂದರ ಮೇಲೆ ಒಂದರಂತೆ ದರ ಏರಿಕೆಯ ಶಾಕ್ ಅನ್ನ ನಾವೆಲ್ಲರೂ ಜನರು ಕೂಡ ಈಗ ಅನುಭವಿಸಬೇಕಾದ ಪರಿಸ್ಥಿತಿ ಕೂಡ ಇದೆ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. ಏನಾಗ್ತಾ ಇದೆ ಹೊಸ ವರ್ಷದ ಸಂದರ್ಭದಲ್ಲೇ ಈಗ ಇನ್ನೆಷ್ಟು ಬರೆಯನ್ನ ನಾವು ಹೇಳ್ಕೊಳ್ಬೇಕಾಗತ್ತೆ ರಾಜ್ಯ ಸರ್ಕಾರದ ಮೂಲಕ ಅನ್ನೋದಕ್ಕೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಈಗ ನಮ್ಮ ಜೊತೆ ರಾಜು ಅನ್ನೋರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜು ಅವರೇ ನಮಸ್ತೆ. ರಾಜು ಅವ್ರ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಎಸ್, ಈಗಾಗಲೇ ನಾವು ಒಂದರ ಮೇಲೆ ಒಂದರಂತೆ ದರ ಏರಿಕೆಯ ಶಾಕ್ ಅನ್ನು ಅನುಭವಿಸ್ತಾ ಇದೀವಿ. ಈಗ ಇದೇ ವಾರದಲ್ಲೇ 15% ಬಸ್ನ ಟಿಕೆಟ್ ದರ ಕೂಡ ಜಾಸ್ತಿ ಆಗುತ್ತೆ. ಮೇಡಮ್, ಇದು ಈ ಒಂದು ಏರಿಕೆ ಇದು ಜನಗಳು ಇದನ್ನ ತಾಳ್ಕೋಬೇಕು. ಇದು ಸರಿಯಾದ ನಿರ್ಧಾರ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಅಂದ್ರೆ ಬಿಜೆಪಿ ಆಡಳಿತದಲ್ಲಿ 5,900 ಕೋಟಿ ಸಂಸ್ಥೆ ಮೇಲೆ ಹೊಣೆಗಾರಿಕೆಗಳನ್ನ ಇಟ್ಟೋಗಿದ್ರು. PF ಹಣ ಆಗಿರ್ಬೋದು, ಮತ್ತೆ ಸಂಬಳ ಜಾಸ್ತಿ ಮಾಡಿದ್ರು, ಆ ಸಂಬಳ ಜಾಸ್ತಿ ಆಗಿರೋದು ಕೊಟ್ಟಿರ್ಲಿಲ್ಲ. ಡೀಸೆಲ್ ಮೇಲಿನ ಹೊಣೆಗಾರಿಕೆ, ಹೀಗೆ ಪ್ರತಿಯೊಂದು ಹೊಣೆಗಾರಿಕೆ 5,900 ಕೋಟಿ ಹೊಣೆಗಾರಿಕೆನ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಟ್ಟೋಗಿತ್ತು. ಅವರು ಅಧಿಕಾರಕ್ಕೆ ಬಂದ ನಂತರ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣವನ್ನು ಇದು ಶಕ್ತಿ ಯೋಜನೆ ಮೂಲಕ ಉಚಿತವಾಗಿ ಕೊಟ್ಟಿರುವಂತ ಯೋಜನೆಗೆ ಹಣ ಹೊಂದಿಸ್ಬೇಕು, ಜೊತೆಗೆ ಈ ಹೊಣೆಗಾರಿಕೆಗಳನ್ನು ನಿಭಾಯಿಸಬೇಕು. ಅದರಿಂದ ಈ ಜನರು ಈ ಒಂದು ಏರಿಕೆನ ಗ್ಯಾರಂಟಿ ಕೊಟ್ಟು ಜಾಸ್ತಿ ರೇಟ್ ಕೊಟ್ಟು ಹೋಗಿ ಅಂತ ಹೇಳ್ತಿದೀರಿ ನೀವು. ಹಂಗಾದ್ರೆ ಫ್ರೀಯಾಗಿ ಓಡಾಡಕ್ಕೆ ಅವಕಾಶ ಮಾಡಿಕೊಡಿ, ನಾವೆಲ್ಲರೂ ಕೂಡ ಜಾಸ್ತಿ ರೇಟ್ ಆಗಿ ಕೊಟ್ಕೊ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಿ. ಇಲ್ಲ, ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳೆಯರ ಒಂದು ಸ್ವಾವಲಂಬಿ ಜೀವನಕ್ಕೋಸ್ಕರ ಸರ್ಕಾರ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ಅದ್ರ ಜೊತೆಗೆ 5,900 ಕೋಟಿ ಬಿಜೆಪಿ ಆಡಳಿತದಲ್ಲಿ ಹೊಣೆಗಾರಿಕೆಗಳನ್ನ ನಿಭಾಯಿಸಕ್ಕಾಗದೆ ಅದನ್ನ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ವರ್ಗಾಯಿಸಿದ್ರು. ಈ ಎರಡರಿಂದ ಸ್ವಲ್ಪ ತೊಂದರೆ ಆಗಿದೆ. ಆದ್ರಿಂದ ನಮ್ಮ ರಾಜ್ಯದ ಜನತೆ ಇದನ್ನ ಮಹಿಳೆಯರಿಗೆ ಆ ಹೊಣೆಯನ್ನ ನಾವು ಹೊರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಮಂಡ್ಯದಿಂದ ಮಲ್ಲಿಕಾರ್ಜುನ್ ಅವರು ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಈಗಾಗಲೇ ರೇಟ್ ಜಾಸ್ತಿ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಬಹಳ ಅಧ್ವಾನ ಮೇಡಮ್. ಈಗ ಜನ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಇದರಲ್ಲಿ ಹಾಲಿನ ದರ, ಬಸ್ಸಿನ ದರ, ಕರೆಂಟ್ ದರ, ಹಿಂಗೆ ಒಂದೊಂದು 3-6 ತಿಂಗಳಿಗೆ ಸರ್ಕಾರದವರು ಹೆಚ್ಚಿಸ್ಕೊಳ್ತಾ ಇದ್ರೆ ಈ ಜನ ಜೀವನ ಮಾಡೋದು ಹೇಗೆ ಮೇಡಮ್? ಮತ್ತೆ ಟಿವಿನಲ್ಲಿ ತಾವು ತಪ್ಪು ತಿಳ್ಕೊಬೇಡಿ, ನಿಮ್ಮ ಟಿವಿಲಿ ನೋಡ್ತಾ ಇದ್ದೀವಿ, ಎಲ್ಲಾ ರಾಜಕಾರಣಿಗಳು ಇವರು ಅಷ್ಟು ಲಕ್ಷ ಹೊಡೆದ, ಇಷ್ಟು ಕೋಟಿ ಹೊಡೆದ ಅಂತ ಮಾಡ್ಕೊಂಡು ಇದೆ ಹೊರೆಯೆಲ್ಲ ಜನಗಳ ಮೇಲೆ ಹಾಕಿದ್ರೆ ಬಹಳ ತೊಂದರೆ ಆಗ್ತದೆ ಮೇಡಮ್. ಇದು ಈಗ ಗ್ಯಾರಂಟಿಗಳ ಸಮತೋಲನಕ್ಕಾಗಿ ಒಂದು ಕಡೆ ಸರ್ಕಾರ ಸಾಲ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ, ಇನ್ನೊಂದು ಕಡೆ ದರ ಹೆಚ್ಚಳ ಮಾಡ್ತಾ ಇದೆ. ನೀರಿನ ದರ ಹೆಚ್ಚಳ, ಹಾಲಿನ ದರ ಹೆಚ್ಚಳ ಅಂತ ಹೇಳಿ ಈ ಮೂಲಕ ಅವರು ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳೋದ್ರ ಮೂಲಕ ಬಟ್ ಅದರ ಹೊರೆ ಜನರ ತೆರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯ್ತು. ಹೇಳೋದು ನಿಜ, ಅದ್ ಬಹಳ ತಪ್ಪು ಮೇಡಮ್. ಈಗ 5 ಗ್ಯಾರಂಟಿ ಮಾಡ್ಬಿಟ್ಟು ಜನಗಳು ಸೋಮಾರಿ ಆಗ್ಬಿಟ್ಟಿದ್ದಾರೆ. ಜನಗಳು ಸೋಮಾರಿ ಆಗ್ಬಿಟ್ಟಿದ್ದಾರೆ. ಕೆಲವರೆಲ್ಲ ಈ ವಿಚಾರ ಸುಪ್ರೀಂ ಕೋರ್ಟ್ ಎಲ್ಲ ಕೇಸ್ ಹಾಕವ್ರೆ ಅಂತ ನಾವು ಟಿವಿಲಿ ನೋಡಿದ್ದೀವಿ. ಈ ತರ ಫ್ರೀ ಇದೆಲ್ಲ ಕೊಡ್ಬಾರ್ದು. ಬಸವಣ್ಣವ್ರು ಹೇಳುವಾಗೆ ಕಾಯಕವೇ ಕೈಲಾಸ ಅಂತ ಪ್ರತಿಯೊಬ್ರು ದುಡಿಬೇಕು. ದುಡಿದೇನೆ ಈ ಗ್ಯಾರಂಟಿ ತಕೊಂಡು ರೋಡ್ಗೋಸ್ಕರ 5 ಗ್ಯಾರಂಟಿ 3 ಗ್ಯಾರಂಟಿ ಅದು ಫ್ರೀ ಮಾಡ್ಕೊಂಡು ಹೋದ್ರೆ ಜನಗಳು ಸೋಮಾರಿಗಳಾಗ ಹೋಗ್ತಾರೆ, ದೇಶ ಅಭಿವೃದ್ಧಿ ಆಗೋಲ್ಲ ಮೇಡಮ್. ನಿಜ. ಥ್ಯಾಂಕ್ ಯು. ಒಳ್ಳೆ ಮಾತನ್ನ ಹೇಳಿದ್ರಿ. ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.